ಮೈ ಮೇಲೆ ಪ್ರಜ್ಞೆ ಬಿಡ್ವೇನೆ? ಅವನಿಗೇನಾದ್ರೂ ಆಯ್ತು ಅಂದ್ರೆ ಏನ್ ಮಾಡ್ತೀಯಾ? ಅವನ್ನ ಇಲ್ಲಿ ಆಟಕ್ಕೆ ಬಿಟ್ಟು ನೀನೇನೇ ಮಾಡ್ತಿದ್ಯಾ? ಅಬ್ಬೆ ಅದು ಮಕ್ಕಳು ಆಟ ಆಡ್ತಿದ್ರಬ್ಬೆ. ಪ್ರಾಣ ಹೋದ್ರೆ ಆಟ ಅನ್ನಲ್ವೇ ಬಾನಿ? ಸಿಂಹ ವಂಶದ ವಾರಸ್ದಾರ ಅವನು. ಅವನ್ನ ನೋಡ್ಕೊಳ್ಳೋದನ್ ಬಿಟ್ರೆ ಬೇರೆ ಏನ್ ಕೆಲಸ ಇದೆ ನಿನಗೆ? ಹಾ, ಅವನ್ ಪ್ರಾಣಕ್ಕೇನಾದ್ರೂ ಅಪಾಯ ಅಂತ ಗೊತ್ತಾದ್ರೆ ನಾನ್ ನಿನ್ನ ಸುಮ್ಮನೆ ಬಿಡಲ್ಲ, ತಿಳ್ಕೊ. ಹಾಗೆ ಹಾಗೆ ಬಾ 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 ಬಾ. ಹಾ ಬಾ 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 ಬಾ. ಶಬಾಷ್. ಬಾ ಬಾ. ಹಾ ಹಾಗೆ ಹಾಗೆ ಬಾ ಬಾ. ಹಾ ಅದು ಶಾಲೆಯಲ್ಲಿ ಸ್ಪರ್ಧೆ ಇದೆಯಲ್ಲ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಯಾವ ಸ್ಪರ್ಧೆ? ಅದೇ ಅಮ್ಮ, ಸ್ಪೋರ್ಟ್ಸು, ರೇಸು. ಯಾವ ಸ್ಪರ್ಧೆನೂ ಇಲ್ಲ, ಏನೂ ಇಲ್ಲ. ನಡಿ ಒಳಗೆ. ಇಲ್ಲ, ನಾನು ಹೋಗ್ಬೇಕು ರೇಸ್ಗೆ. ನಾನು ಗೆಲ್ಬೇಕು ರೇಸಲ್ಲಿ. ಇಲ್ಲಾಂದ್ರೆ ಎಲ್ರು ನನ್ನ ಆಡ್ಕೊಳ್ತಾರೆ ಗೊತ್ತಾ? ನೋಡ್ ಮನು, ಹಠ ಮಾಡಬೇಡ. ಯಾವ ಸ್ಪರ್ಧೆನೂ ಬೇಡ. ಇಲ್ಲ, ನಾವು ಹೋಗ್ಬೇಕು. ಹೋಗ್ತೀನಿ. ಮಾಮ, ನೀನಾದ್ರೂ ಹೇಳು ಅಮ್ಮನ್ಗೆ. ಹೌದಕ್ಕ, ಪಾಪ ಏನೋ ಆಸೆ ಪಡ್ತಿದ್ದಾನೆ, ಹೋಗ್ಲಿ ಬಿಡು. ನೀನೇನು ಹೀಗಂತಿದ್ಯಾ? ಈಗ ಅನ್ಭವಿಸಿರೋದೇ ಸಾಲ್ದ? ಇವನ್ ಹೊರಗಡೆ ಹೋದ್ರೆ ನನ್ ಎದೆ ಒಡ್ಕೋತಾ ಇರತ್ತೆ. ಜೀವ ಕೈಲಿ ಇಟ್ಕೊಂಡು ಕಾಯ್ತಾ ಇರ್ತೀನಿ ವಾಪಸ್ ಬರೋವರೆಗೂ. ನೀನ್
ನಿನಗೂ ಗೊತ್ತು ತಾನೆ ನನ್ನ ಭಯ ಏನು ಅಂತ. ಗೊತ್ತಿದ್ದು ತಾಳಕ್ಕೆ ತಕ್ಕಂಗೆ ಕುಣಿತೀಯಲ್ಲ. ಮನು ಯಾವ ಸ್ಪರ್ಧೆಗೂ ಹೋಗಲ್ಲ, ಹೋಗ್ಬಾರ್ದು ಅಷ್ಟೇ. ಇದೇ ನನ್ನ ತೀರ್ಮಾನ. ಬಾರೇನೋ. ಅಮ್ಮ ಪ್ಲೀಸ್ ಅಮ್ಮ, ನಾನು ಸ್ಪರ್ಧೆಗೆ ಹೋಗ್ತೀನಿ ಅಮ್ಮ ಪ್ಲೀಸ್. ಮನು, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊಬೇಕು. ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ. ಅಮ್ಮ ಪ್ಲೀಸ್ ಅಮ್ಮ, ನಾನು ಸ್ಪರ್ಧೆಗೆ ಹೋಗ್ಬೇಕಮ್ಮ ಪ್ಲೀಸ್. ಎಲ್ಲದಕ್ಕೂ ಕಾರಣ ಕೊಡಕ್ಕಾಗಲ್ಲ. ಬೇರೆ ಏನಾದ್ರೂ ಕೇಳು, ಈ ಸ್ಪರ್ಧೆಗೆ ಮಾತ್ರ ಕಳ್ಸಲ್ಲ. ಬಾನಿ, ಏನದ್ ಗಲಾಟೆ? ಏನ್ ಬೇಕಂತೆ ನನ್ನ ಮೊಮ್ಮಗನಿಗೆ? ಏನಿಲ್ಲ ಅಬ್ಬೆ, ಸುಮ್ಮನೆ ಹಠ ಮಾಡ್ತಿದ್ದಾನೆ. ಏನ್ ಬೇಕು? ನೋಡಿ ಅಬ್ಬೆ, ಸ್ಕೂಲಲ್ಲಿ ಸ್ಪರ್ಧೆ ಇದೆ, ನಾ ಹೋಗ್ಬೇಕು ಅಂದ್ರೆ ಅಮ್ಮ ನನ್ನ ಕಳ್ಸಲ್ಲ ಅಂತಿದ್ದಾರೆ. ಏನ್ ಸ್ಪರ್ಧೆನೋ? ಓಡೋ ಸ್ಪರ್ಧೆ ಅಬ್ಬೆ. ಎಲ್ರು ಹೋಗ್ತಾರೆ, ಅಪ್ಪು ಅಣ್ಣನೂ ಹೋಗ್ತಾನೆ. ಅಬ್ಬೆ, ನಾನು ಹೋಗಿ ಸ್ಪರ್ಧೆಯಲ್ಲಿ ಗೆಲ್ಬೇಕಂದ್ರೆ ಅಮ್ಮ ಬೇಡ ಅಂತ ಇದ್ದಾರೆ. ನೀವೇ ಹೇಳಿ ಅಬ್ಬೆ. ನನಗಿಷ್ಟ ಇಲ್ಲ ಅಬ್ಬೆ. ಯಾರು ಬೇಕಾದ್ರೂ ಹೋಗ್ಲಿ, ನಾನು ಮನುನ ಕಳ್ಸಲ್ಲ. ಯಾರ್ ಬೇಕಾದ್ರು ಅಂತ ಅನ್ನೋದಿಕ್ಕೆ ಸಿಂಹ ವಂಶದ ವಾರಸ್ದಾರ ಇವನು. ಬಾಳ್ಯಗಾರರ ವಂಶ ನಮ್ದು. ಸುತ್ತಲೂ 8 ಹಳ್ಳಿಯಲ್ಲಿ ಎಲ್ಲೇ ಸ್ಪರ್ಧೆ ನಡೆದ್ರು ಗೆಲ್ಲೋದು ನಮ್ಮ ವಂಶದವ್ರೆ. ಗುಂಡಿಹೇಟಿಗೆ ಗುಂಡಿಗೆ ನೀಡೋ ಗಂಡೆದೆಯ ವಂಶ ನಮ್ದು. ಅಂಥದ್ರಲ್ಲಿ ನಮ್ಮ ವಾರಸ್ದಾರನ ಮನೆಯಲ್ಲೇ ಕೂರಿಸ್ತೀನಿ ಅಂತಿದ್ಯಲ್ಲ, ಹೀಗ ನಮ್ಮ ವಂಶದ ಮೊಮ್ಮಗನ್ನ ಬೆಳೆಸೋದು? ಅವನು ಹೋಗ್ಬೇಕು, ಗೆಲ್ಬೇಕು, ಆಗ್ಲೇ ನಮಗೆ ಹೆಸರು. ಇಲ್ಲಾಂದ್ರೆ ಅವಮಾನ. ನನ್ನ ಮಗನ್ನ ಹೇಗೆ ಬೆಳೆಸ್ಬೇಕು ಅಂತ ನನಗೆ ಗೊತ್ತಿದೆ ಅಬ್ಬೆ. ನನ್ನ ಮಗನಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ನನಗೆ ಗೊತ್ತು. ನಾಲ್ಗೆ ಬಿಗಿ ಹಿಡಿದು ಮಾತಾಡಬಾನಿ. ಮಾತಿನ ಮೇಲೆ ನಿಗಾ ಇರ್ಲಿ. ದಿನ ಕಳೆದ ಹಾಗೆ ನಿನ್ನ ಜಾಗನ ನೀನು ಮರಿತಾ ಇದೀಯಾ? ಯಾಕಬ್ಬೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು ಅಕ್ಕ? ನೀವೇನಾದ್ರೂ ಹೇಳಿದ್ರಾ? ಮಂಜರಿ, ನೀನು ಈ ವಿಷಯಕ್ಕೆ ತಲೆ ಹಾಕ್ಬೇಡ. ಇದಕ್ಕೂ ನಿನಗೂ ಸಂಬಂಧ ಇಲ್ಲ. ಅಯ್ಯೋ, ನಾನೇನು ಕೇಳಬಾರ್ದು ಕೇಳಿದೆ, ಏನೋ ಸಹಾಯ ಮಾಡೋಣ ಅಂತ ಕೇಳಿದೆ.